ಇಲ್ಲಿಂದ ಬಡಗೇರಿ ಅಂತ್ರಿ. ನಾನು ಲಕ್ಷ್ಮೀನಗರ ನಿವಾಸಿ, ಬೆಳಗಾವಿ ಡಿಸ್ಟಿಕ್ ರೀ. ನಮ್ಮ ದಲಿತ ಸಂಘ ಮ್ಯಾಗ ಇಷ್ಟು ಈ ದೌರ್ಜನ್ಯ ಮಾಡತ್ತಾರೆ ಈ ಟೈಮ್ನಾಗ. ನಮ್ಮ ದಲಿತ ಮಂದಿ ರೀ, ಒಂದು ಹೆಣ್ಮಕ್ಳು ಜೀವನ ಮಾಡ್ಬೇಕಾದ್ರೆ ಭಾಳ ತುಂಬ ಕಠಿಣ ಆಗಿದೆ. ದಯವಿಟ್ಟು ನಿಮಗೆಲ್ಲ ನಮ್ಮ ಎಲ್ಲ ಮಂದಿಗೆ ಹೇಳಬೇಕಂದ್ರೆ ಈ ಪ್ರಶ್ನೆ, ನಮ್ಮ ತಾಯಿ ತಂದೆ ನಮ್ಮ ಮಕ್ಕಳನ್ನ ಕೂಡ ಬಿಟ್ಟಿಲ್ಲ. ಇವತ್ತು ಮನೆಯಲ್ಲಿ ಹೊಕ್ಕಿಕೆಯನ್ನು ಹೊಡೆದಾರೆ. ಇದಕ್ಕೆ ನಾವು ಕೇಳಕ್ಕೆ ಬಂದಲ್ಲಿ, ನಾವು SP ಆಫೀಸಲ್ಲಿ ಹೋದಲ್ಲಿ SP ಆಫೀಸ್ ಅವರು ಸರ್ ಏನು ಹೇಳಿದರು, ವಡಗಾಂ ಪೊಲೀಸ್ ಸ್ಟೇಷನಲ್ಲಿ ನಾನು ಪರ್ಸ್ನಲಿ ಕೇಸು ನೀವು ಹ್ಯಾಂಡಲ್ ಮಾಡ್ಬೇಕಂತೇಳಿ. ಇವರು ರಾತ್ರಿ 10 ಗಂಟೆ ಆದರೂ ಇನ್ನೂ FIR ಮಾಡ್ತಾ ಇದ್ದಾರೆ. ಇಲ್ಲಿ ಕರೆಂಟ್ ಇಲ್ಲ. ನಮ್ಮ ತಾಯಿಯವರು ನಮ್ಮ ತಂಗಿಯವರು ಇಲ್ಲೇ ಇದ್ದಾರೆ. ಅವರು ಈಗ ಡೆಲಿವರಿ ಆದ ಹುಡುಗಿಗೆ ಇನ್ನೂ ಅನ್ನ ಕೊಟ್ಟಿಲ್ಲ. ಅವರು ಇಲ್ಲೇ ಇದ್ದಾರೆ, ಪೊಲಿಟಿಷನಲ್ಲಿ ಇಟ್ಕೊಂಡಿದ್ದಾರೆ. ಪವರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. FIR ಮಾಡಲಿಕ್ಕೆ 4 ತಾಸು ಹಚ್ಚಿರು. ಒಂದು FIR ಹರಲಿಕ್ಕೆ 4 ತಾಸು ಹಚ್ಚಿರು. ಇನ್ನೂ ಚಾರ್ಜ್ ಶೀಟ್ ಹರಲಿಕ್ಕೆ ಇನ್ನೂ 3 ದಿನ ಹೋಗ್ತಿದೆ ಅಂತ ಇದ್ದಾರೆ. ಇಂಥ ಕಾನೂನು ಯಾವ ಸಂವಿಧಾನದಲ್ಲಿ ಬರ್ತಾರೆ? ಯಾರು ಬರ್ತಾರೆ ಹೇಳ್ರಿ ನೋಡಿ. ಈ ನಮ್ಮ ಮಕ್ಕಳ ಸುರಕ್ಷತೆ, ನಮ್ಮ ಮನೆಯಲ್ಲಿ ಇದ್ದ ಮಕ್ಕಳನ್ನ ಸುರಕ್ಷತೆ ಮಾಡಕ್ಕೆ ನಮ್ಮ ಕೈಲಿ ಆಗದಿರಕ್ಕೆ ಏನು ಮಾಡೋದ್ರಿ? ಇಂಥ ಜನತೆ ತೊಗೊಂಡು ಏನು ಮಂದಿ ಅವ್ರು ಬಂದು ಬಳಕ್ರಿ ಹೆಣ್ಮಕ್ಳು ಕೂಡಿ ಮಾತಾಡಿದಾರೆ ರೀ. ಫಸ್ಟು ಗನಸರು ಯಾರೂ ಇಲ್ಲ, ನೀವು ಯಾರು ಬರಕ್ಕೆ ಹೋಗ್ಬೇಡ್ರಿ ಈ ಕಡೆ ಒಳಗಡೆ ಮನೆ ಒಳಗೆ ಅಂತ ಅಂದಾಗ ಆ ನಮ್ಮ ತಂಗಿಯವ್ರನ್ನ ತಳಿದ್ರು. ಜಗ್ಗಿ ಸರಿಸಿದಕ್ಕೆ ಕೂಡಕ ಅವ್ರನ್ನ ಎಳೆದು ಪೈಲ ಬಡಿದ್ರು. ಬಟ್ಟೆ ಕೂಡ ಓಣಿಯಲ್ಲಿ ರೋಡಲ್ಲಿ ಬಟ್ಟೆ ಎಲ್ಲ ಹರಿದು ನಮ್ಮ ತಾಯಿ ನಮ್ಮ ತಂಗಿಯವರು ನಮ್ಮ ಮೌಸಿಯವರು 3 ಮಂದಿ, ನನ್ನ 9 ಜನ ಹೆಣ್ಮಕ್ಳು ಎಲ್ಲರೂ ಬಡ್ದಾರೆ. ಒಬ್ಬ ಹಳೆಯದನ್ ರೀ ನಮ್ಮ ತಂಗಿ ಮಗ, ಅವನು ಕೂಡ ಬಡ್ದಾರೆ. ಎಲ್ಲ MLC ಆಗಿದ್ದಾವೆ ಪೊಲಿಟಿಷನಲ್ಲಿ, ಸಿವಿಲ್ ಹಾಸ್ಪಿಟಲ್ಲಿ ಎಲ್ಲ MLC ದಾಖಲೆಯನ್ನು ಎಲ್ಲ ನಾವು ಪೊಲಿಟಿಷನಲ್ಲಿ ಇವತ್ತು ಇದು ಫ್ಯಾಮಿಲಿ ಪ್ರಾಬ್ಲಮ್ ಐತ್ರಿ. ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅವ್ರು ಡಿಸ್ಕಸ್ ಮಾಡಿ ಅವ್ರು ಬರಾಕ್ತಾ ಇರಲ್ಲ ರೀ. ಬಂದು ಕೇಂದ್ರೆ ಮ್ಯಾಟ್ರ್ ಕ್ಲೋಸ್ ಮಾಡ್ಕೊರಾಗ್ತಾ ಇರಲ್ಲ. ಅವ್ರು ಪೊಲಿಟಿಷನ್ಗೂ ಬರೀ ರೌಡಿಸಮ್ ಮಾಡತ್ತಾರೆ. ಇವತ್ತು ನಾವು ಕಳಿಸಿದ ವಿಡಿಯೋಲ್ಲಿ 10 ಜನ ರೌಡಿ ಬಂದಿದ್ದಾರೆ, ದೊಡ್ಡ ದೊಡ್ಡ ಗಡ್ಡ ಬಿಟ್ಟು. ಆ ವಿಡಿಯೋಲ್ಲಿ ನೋಡಿರಿ ನಿಮ್ಮ. ಮತ್ತು ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಹೆಂಗೆ ಜಗ್ ಬಡ್ದಾರೆ ಅನ್ನೆಲ್ಲ ವಿಡಿಯೋ ನಿಮ್ಗೆ ಕೊಟ್ಟಿದ್ದೀವಿ, ನೋಡಿರಿ ನೀವು. ನನ್ನ ಹೆಸರು ಮಿಲಿಂದ್ ಬಡಗೇರಿ ಅಂತ, ಲಕ್ಷ್ಮೀನಗರ ನಿವಾಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.